ಆಕಾಶವಾಣಿ ಧಾರವಾಡ. ಕಿರುನಾಟಕ ಸೊಸೆ ಮುದ್ದು. ರಚನೆ ಶೈಲಾ ಛಬ್ಬಿ. ನಿರ್ದೇಶನ ಮಂಜುಳಾ ಪುರಾಣಿಕ್. ಕೇಳಿ ಕಿರುನಾಟಕ ಸೊಸೆ ಮುದ್ದು. ಅವ್ವ, ಪೇಪರ್ ನೋಡಿಯೋ ಇಲ್ಲೋ? ಊರಾಗ ಮತ್ತ ದರೋಡಿ ಹಾವಳಿ ಎದ್ದದ. 2 ಮನಿ ಲೂಟ ಮಾಡ್ಯಾರಂತ. ಛೇ, ಏನು ಕೆಟ್ಟ ದಿವ್ಸ ಬಂದು ಅಂತೀನಿ. ಬಂಗಾರ ಮೈ ಮೇಲೆ ತೊಟ್ಕೊಳ್ಳೋ ಹಂಗಿಲ್ಲ, ಮನ್ಯಾಗ ಇಟ್ಕೊಳ್ಳೋ ಹಂಗಿಲ್ಲ, ಎಲ್ಲ ಕಷ್ಟದ. ಶುಭ ಹೊಸ್ತಾಗಿ ಮದುವೆ ಆದ ಹುಡುಗಿ. ಶುಭ, ನೀ ಅಂತೂ ದಾಗಿನ ಹಾಕ್ಕೊಂಡು ಹೆಸರಿಗೆ ತಕ್ಕಂಗೆ ಶುಭಲಕ್ಷ್ಮಿ ಹಂಗೆ ಕಾಣಿಸ್ತಿ. ನನ್ನ ಮುದ್ದು ಸೊಸಿಗೆ ಎಲ್ಲಿ ದೃಷ್ಟಿ ಆಗ್ತದೋ ಅಂತ ಸಂಶಯ ಬರ್ತದ. ಆದ್ರೆ ಹಾಡು ಹಗಲ ಕಳವು ಮೋಸ ಆಗ್ತಿರ್ಬೇಕಾದ್ರೆ ಇವನ್ನೆಲ್ಲ ಉಟ್ಟು ತೊಟ್ಟು ಆನಂದ ಪಡ್ಲಿಕ್ಕೆ ಎಲ್ಲಿ ಆಗ್ತದವ? ನಾನು ಮತ್ತು ಸುರೇಶ ಬೇರೆ ನೌಕರಿಗೆ ಹೋಗೋರು, ನೀವು ಒಬ್ಬಾಕಿನ ಇರ್ತೀವಿ ಮನ್ಯಾಗ. ಹೌದು ಶುಭ, ಅದಕ್ಕೆ ನಿನ್ನ ಮೈ ಮೇಲಿಂದು ಮತ್ತು ಒಳಗಿಟ್ಟ ದಾಗಿನ ಎಲ್ಲ ತೆಗೆದು ಈ ಡಬ್ಬ್ಯಾಗ ಹಾಕಿ ಕೊಟ್ಬಿಡು. ಬ್ಯಾಂಕ್ನಾಗ ಇಟ್ಬಿಡೋಣಂತ. ಈ ಬಂಗಾರದ ಮಂಗಳಸೂತ್ರ ಅದಲ್ಲ, ಅದನ್ನು ಹೊಕ್ಕೋಬೇಡ. ಊರಾಗ ಸರಗಳರ ಕಾಟ ಭಾಳ ಆಗ್ಯದ. ಇವತ್ತು ಬೆಳ್ಳಿ ಮಂಗಳಸೂತ್ರ ಮಾಡಿಸ್ತೀನಿ. ಆದ್ರ ಪಾಪ ಹೊಸ್ದಾಗಿ ಮದುವೆ ಆದಾಕಿ ಇನ್ನೂ ಹೌಸು ತೀರಿಲ್ಲ. ನಿನಗೆ ಇವನ್ನೆಲ್ಲ ತೆಗಿಲಿಕ್ಕೆ ಬೇಸರಾಗೋ ಸಹಜ ಅದ. ಆದ್ರೆ ಕಳ್ಕೊಂಡು ಮರಗೋಕ್ಕಿಂತ ಮೊದ್ಲ ಕಾಳಜಿ ತಗೊಳ್ಳೋ ಶಾಣೆತನ ಅಲ್ಲೇನ್ವಾ? ಏನ ಕಾರ್ಯ ಇದ್ರು ಮತ್ತೆ ತಗೊಂಡು ಬರ್ಲಿಕ್ಕೆ ಬರ್ತದ. ಅತ್ತಿ, ನೀವ್ ಅಂದಂಗ ಆಗ್ಲಿ. ಮುತ್ತಿನಂಥ ಮಾತಾಡಿ ನೋಡು. ಲಘು ಅವನ್ನೆಲ್ಲ ವಸ್ತಾ ಪ್ಯಾಕ್ ಮಾಡಿ ನನಗೆ ತಂದು ಕೊಟ್ಬಿಡು. ಮೊದ್ಲ ಬ್ಯಾಂಕಿಗೆ ಹೋಗಿ ಇಟ್ಟ ಮುಂದೆ ನನ್ನ ಆಫೀಸ್ಗೆ ಹೋಗ್ತೀನಿ. ಅಯ್ಯ ಸುಡ್ಲಿ, ಮಾತಿನಾಗ ಟೈಮ್ ಆದದ್ದ ಗೊತ್ತಾಗ್ಲಿಲ್ಲ ನೋಡು. ನನ್ನ ಅರಿವಿ ಒಕ್ಕೊಳ್ಳಿಕ್ಕೆ ಆಗಲಿಲ್ಲ. ಇರ್ಲಿ, ಆಫೀಸಿನಿಂದ ಬಂದ ಮೇಲೆ ಹೋಗಿದ್ದೇನೆ. ಅವ್ವ, ಸೊಸಿ ಬಂದಾಳ, ಇನ್ಯಾಕೆ ನಿನಗೆ ಇವೆಲ್ಲ ವ್ಯಾಪ? ಆಕೆ ಮಾಡ್ತಾಳೆ ಬಿಡು. ಆಕೆ ಇನ್ನೂ ಅರಿಯದಕ್ಕೆಪ್ಪ. ನಿಮ್ಮಿಬ್ಬರದು ಆಕೆ ಒಗಿ ಒಳ್ಳ್ಯಾಕ ನಂದು ಆಮೇಲೆ ಒಕ್ಕೋತೀನಿ ಹೇಳು. ಅತ್ತಿ, ನಿಮ್ದೊಂದು ಅರ್ವಿ ಹೆಚ್ಚೆ ನನಗ. ನಾ ಎಲ್ಲ ನೋಡ್ಕೋತೀನಿ, ನೀವ್ ಹೊರಡೋ ತಯಾರಿ ಮಾಡ್ರಿ. ಎಲ್ಲ ಏನು ತಿಳುವಳಿಕೆ ಹಾಕಿದ್ದಾಳಿಕಿ ನನ್ನ ಮುದ್ದು ಸೊಸಿ. ನನ್ನ ಕೆಲಸನೂ ಎಲ್ಲ ತಾನ ಮಾಡ್ತೀನಿ ಅಂತಾಳೆ. ಅದ್ರ ಒಲ್ಲೆವ್ವ. ಹಂಗ್ಯಾಕಂತೀವ? ನಿನಗೂ ವಯಸ್ಸಾತು, ಎಷ್ಟು ದಿವಸ ಅಂತ ಹಿಂಗೆ ಮಾಡ್ತಿ? ಹೌದತ್ತಿ, ನಾ ಎಲ್ಲ ನೋಡ್ಕೋತೀನಿ. ನಿಂದು ಖರೆ ಅನ್ನು. ಈಗ ದುಡಿಯೋ ವಯಸ್ಸು. ಖಾಲಿ ಕೂತ್ರ ದೇಹಕ್ಕೂ ಹಿತ ಅಲ್ಲ, ಮನಸ್ಸಿಗೂ ಹಿತ ಅಲ್ಲ. ಅವ್ವ, ಹೊತ್ತಾತು, ಹೊರಡೋಣ ನಡಿ. ಮತ್ತ ಇದು ತಗೋರಿ, ನನ್ನ ದಾಗಿನ ಡಬ್ಬಿ. ಎಲ್ಲ ಹಾಕಿ ಇಲ್ಲೋ? ಸರ, ಬಳಿ, ಕಿವ್ಯಾಗಿನು. ಹಾಂ ಎಲ್ಲ ಅವ ಹೇಳು. ಶುಭ, ನೀ ಬಾಗಲ ಹಾಕ್ಕೊಂಡು ಒಳಗ ಇರು. ಹೌದು, ಮತ್ತೆ ನೆರಿ ಹೊರಿಯೋ ಮಾತು ಕೇಳಿ ಮರಳಾಗಬೇಡವಾ? ಅವ್ರಿಗೆ ನಮ್ಮ ಎಳಿಗೆ ಕಂಡ್ರೆ ಸಹನ ಆಗೋದಿಲ್ಲ. ಅವ್ರನ್ನ ದೂರ ಇಡೋದ ಚಲೋ. ಬರ್ತೀವಿ. ನಾವಿನ್ ಹೋಗಿ ಬರ್ತೀವಿ. ಬಾಗಲ ಹಾಕೋ. ಯಾರಿದ್ದೀರಿ? ಯಾರು? ಹಾ, ಬರ್ರಿ ಬರ್ರಿ. ನನ್ನ ಹೆಸರು ವಿದ್ಯಾ ಅಂಥೇಳಿ. ನಾನು ಇದ ಉಣಿಯಕ್ಕಿ. ನೀವು ಇಲ್ಲಿ ಬಂದು 15-20 ದಿವಸ ಆಗಿರಬಹುದು. ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು. ಕೆಲಸ ಬಗ್ಸಿ ಒಳಗೆ ನನಗೆ ಹೊತ್ತೋದದ ತಿಳಿಯೋದಿಲ್ಲ. ಅಂದಂಗ ಹೋದ ತಿಂಗಳು ನಿಮ್ಮ ಮನ್ಯಾಗ ಒಬ್ಬಾಕಿ ಕೆಲಸದಕ್ಕಿದ್ಲಲ್ಲ, ಆಕಿನ ಬಿಡಿಸಿದ್ರೇನು? ಅದ್ ನಂಗೆ ಗೊತ್ತಿಲ್ಲ. ಇರೋ 3 ಮಂದಿಗ ಕೆಲ್ಸದಾಕಿ ಆದ್ರೂ ಯಾಕೆ ಬೇಕು ಹೇಳ್ರಿ? ಹಂಗೆ ಹೇಳ್ಬೇಡ್ರಿ. ಇಲ್ಲೇ ವಿಷಯ ತಿಳಿಸಿ ಹೋಗೋಣ ಅಂತನ ಬಂದಿನಾ. ಇಲ್ಲದ್ ಮಾತಾಡಿ ನೆರೆ ಹೊರೆಯೋರು ತಲೆ ಕೆಡಿಸ್ತಾರ ಅಂತ ಅತ್ತಿ ಅನ್ನೋದು ಖರೇನ. ನಾ ಅದಕ್ಕೆ ಆಸ್ಪಾದ ಕೊಡಬಾರ್ದು. ನೋಡ್ರಿ, ನಮ್ಮ ಮನೆ ವಿಷಯಕ್ಕ ನೀವು ತಲೆ ಹಾಕದಿರೋದ ಕ್ಷೇಮ. ನೀವನ್ನೋದು ಖರೆ ಅದ ಬಿಡ್ರಿ. ಆದ್ರ ಅನಾಹುತ ಆಗೋ ಮೊದಲ ನಿಮ್ ಕಣ್ ತಗ್ಸೋದು ನನ್ನ ಕರ್ತವ್ಯ ಅಂತ ನಾ ತಿಳ್ಕೊಂಡಿನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲಾರು ನನ್ ಭಾಳ ಪ್ರೀತಿಲೇ ನೋಡ್ಕೋತಾರ. ಅದೆಲ್ಲ ನಾಟಕ. ನಿಮ್ಮ ಅತ್ತಿ ಕೂದ್ಲೆಳಿಲೆ ಕುತ್ತಿಗೆ ಕೊಯ್ಯಾಕಿ. ಅಕ್ಕಿ ತಮ್ಮ ಅತ್ತಿಗೆ ಚಂದ ಮಾತಾಡಿ ಮರಳು ಮಾಡಿ ಅಕ್ಕಿನ ಆಭರಣ ಆಸ್ತಿ ತನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಅಕ್ಕಿನ ಹೊರಗೆ ಹಾಕಿದಕ್ಕಿ. ಅದು ಪಾಪ ಅನಾಥ ಆಗಿ ಲಘೂನೇ ಪ್ರಾಣ ಬಿಡ್ತು. ಇನ್ನು ನಿಮ್ಮ ಮಾವ ಸಂಭಾವಿತ ಪ್ರಾಣಿ. ಊರ್ ಬಿಟ್ಟು ಕಾಶಿಗೆ ಹೋಗ್ಬಿಟ್ರು. ನೀವು ಯಾವ ಕಾರಣಕ್ಕೂ ನಿಮ್ಮ ವಸ್ತ ಒಡವಿ ಆಸ್ತಿ ಅವ್ರ ತಾಬೇಕ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲ, ಬರ್ತೀನಿ ನಾ ಇನ್ನ. ಹೋಗ್ಬರ್ರಿ. ಹುಷಪ್ಪ, ಸಾಕಾತವ ಈ ಕತ್ತಿ ದುಡ್ತಾ. ಶುಭ, ನನಗಿಲ್ಲೇ ಚಹಾ ತಿನಿಸು ಕೊಟ್ಬಿಡ್ತೀಯವ? ಹ್ಞೂನ್ರಿ ಅತ್ತಿ, ಇಬ್ರು ತಗೋರಿ. ಅತ್ತಿ, ಇವತ್ತು ಅಪ್ಪನ ಪತ್ರ ಬಂದದ. ಹೌದಾ? ಅಣ್ಣನ ಮದ್ವಿ ಗೊತ್ತಾಗ್ಯದಂತ. ಚಲೋ ಆತ್ ಬಿಡು. ಅಣ್ಣನ ಮದ್ವ್ಯಾಗ ಚಲೋ ಆಹಾರ ತಗೋಬೇಕು ನೀವಿಬ್ರು. ನಮ್ಮಪ್ಪ ಉದಾರ ಇದ್ದಾನ. ಏನ್ ಕೊಡ್ಬೇಕೋ ಅದನ್ನ ಕೊಟ್ಟೆ ಕೊಡ್ತಾನ. ಅಷ್ಟಕ್ಕ ಹೆಂಗ್ ಮುಗಿತದ? ಇರೋಕೆ ಒಬ್ಬಾಕಿನ ಮಗಳು. 10 ಲಕ್ಷ ಆದ್ರೂ ಕೊಡಬೇಡ? ಅತ್ತಿ, ನೀವೇನ್ ಹೇಳಿಕತ್ತೀರಿ?
10 ಲಕ್ಷ? ಅವ್ವ ಬರೋಬ್ಬರಿ ಹೇಳ್ಯಾಳ ನೋಡು. ನಾವು ಮನೆ ಕಟ್ಟಿಸ್ಬೇಕಾಗ್ಯದ. ಏನಿಲ್ಲ ಅಂದ್ರೂ 20-30 ಲಕ್ಷ ಖರ್ಚಾಗ್ತದ. ನಿಮ್ಮ ಅಪ್ಪಗ ಮಹಾ ನೀವು ಹಿಂಗ ಅಂತೀರಾ? ಈಗಿನ ದಿವಸದಾಗ ಮನಿನ ಅಳಿಯ ಮಗಳಿಗೆ ಆಹೇರ್ ಮಾಡ್ತಾರ. ಅಂಥದ್ರಾಗ ಒಂದು 10 ಲಕ್ಷ ಭಾಳ ಎಲ್ಲ ಹೇಳು. ನಮ್ಮಪ್ಪ ನನ್ನ ಲಗ್ನದಾಗ ಶಕ್ತಿ ಮೀರ್ ಕೊಟ್ಟಾನ. ಮತ್ತ ನಿಮ್ ಮನ್ಸು ಮುರಿಬಾರ್ದಂತ ಮೊನ್ನೆ ದೀಪಾವಳಿ ಹಳೆ ತಂದಾಗ 80,000 ಬಡ್ದು ಸ್ಕೂಟರ್ ಕೊಟ್ಟ. ಅದನ್ ಬೇಡ್ಬೇಕಾದ್ರ ನನ್ನ ಜೀವ ಬಾಯಿಗೆ ಬಂದಿತ್ತು. ಮತ್ತೆ ನನ್ನಿಂದ ಬೇಡೋದ್ ಸಾಧ್ಯ ಇಲ್ಲ. ಶುಭ, ನಮ್ಮ ಅವ್ವನ ಮನಸ್ಸು ಮುರಿತಕ್ಕದ್ದಲ್ಲ. ನೋಡ್ ಮಗಳ, ಅವ್ರು ಕೊಡೋರಕ್ಕ ನಾ ಏನು ತಿಂತೇನ? ನಿಮಗ ನಿಮ್ಮ ಸಂಸಾರಕ್ಕೆ ಚಂದ ಆಗ್ಲಿ ಅಂತ ಹೇಳ್ತೇನೆವ. ಹೌದೌದು, ಸ್ಕೂಟರ್ ಬೇಡ್ಬೇಕಾದ್ರೂ ಹಿಂಗ ಹೇಳಿದ್ರಿ. ಏನ್ ಸ್ಕೂಟರ್ ಮೇಲೆ ಈ ಮುದುಕಿ ಅಡ್ಡಾಡ್ಬೇಕಾಗ್ಯದ? ನೀವ ಗಂಡ ಹೆಂಡತಿ ಆರಾಮಾಗಿ ಅಡ್ಡಾಡ್ತೀರಿ ಅಂತ ಅನ್ಕೋತ ಕಡಿಕ್ ಅಡ್ಡಾಡಿದ್ದು ನೀವ ಅವ್ವ ಮಗ. ಸ್ಕೂಟರ್ ಇಲ್ದ ಕಾಲ ಕೀಳಂಗಿಲ್ಲ ಅತ್ತಿ ಬಾಯಿ ಅವ್ರದ್ದು. ಶುಭ, ನಿನಗ್ ಬಿಡೆ ಆಗ್ತಿದ್ರ ಹಿಂಗ್ ಮಾಡು. ಒಂದು 10 ಲಕ್ಷ ಸಾಲ ಆದ್ರೂ ಕೊಡು ಅಂತ ನಿಮ್ಮಪ್ಪನ ಕಡೆ ಇಸ್ಕೊಂಡ್ ಬಾ. ದೇವ್ರ ಅನುಕೂಲ ಮಾಡಿದಾಗ ಸಾಲ ತೀರ್ಸಿದ್ರಾತು. ಅಲ್ಲ, ತೀರಿಸದೇ ಇದ್ರು ಏನೂ ತಪ್ಪಿಲ್ಲ. ಆದ್ರೆ ಮದ್ವೆ ಆಹೇರ್ ತಗೊಂಡ ನೀ ಅಲ್ಲಿಂದ ಕಾಲ್ ಕೀಳ್ತಕ್ಕದ್ದು. ಒಂದ್ ವೇಳೆ ನಿನಗೆ ಬೇಡೋದು ಅಪಮಾನ ಅನಿಸ್ತಿದ್ರ ಮದ್ವಿಗೆ ಹೋಗ್ಬೇಡ, ತಿಳಿತಿಲ್ಲೋ? ಬರೋಬ್ಬರಿ ಹೇಳಿದ್ ನೋಡವ. ಅವ್ವನ್ ಬಾಲಂಗಸಿ. ಇವ್ರಿಗೆ ತಂತನ ಅನ್ನೋದ ಇಲ್ಲ. ವಿದ್ಯಾ ಹೇಳಿದ್ದು ಖರೆ. ಇವ್ರ ಬಣ್ಣ ಹೊರಬೀಳ್ಲಿಕ್ ಹತ್ಯದ. ಶುಭ, ನೀ ತರೋದ್ ತಂದು 4 ತಿಂಗಳು ಮುಂದಿನ ತಾರೀಖಿನ ಚಕ್ಕೆ ತಂದೆವ. ನಮ್ಮ ರೊಕ್ಕದ ಹರ್ಕತ್ತಿತ್ತು ಭಾಳೀಗ. ನಮ್ಮ ಅಪ್ಪನ ಕಡೆ ಆದ್ರೂ ಎಲ್ಲಿ ರೊಕ್ಕ ಅದಾರಿ? ಸಾಲ ಗೀಲ ಮಾಡಿ 4 ತಿಂಗಳದಾಗ ತನ್ನ ಖಾತೆಗೆ ಜಮಾ ಮಾಡ್ತೀನಿ ಅಂದಾನ. ಇರ್ಲಿ ಹೇಳು. ಅಲ್ಲ, ನೀ ಊರಿಂದ ಬಂದು 4 ದಿವಸ ಆದ್ರೂ ಮದುವೆಗೆ ಅಂತ ಹಾಕೊಂಡು ಹೋದಾಗಿ ನಾ ಇನ್ನೂ ಲಾಕರ್ನಾಗ ಇಟ್ಟಿಲ್ಲ. ಎಷ್ಟು ಸರಿ ನೀನು ಹೇಳಿಲ್ಲ ಹೇಳು, ಕಳವಾಗ್ತಾವಂತ. ನಾಳೆನೇ ಕೊಡ್ತೀನಿ, ಬ್ಯಾಂಕ್ನಾಗ ಇಟ್ಬಿಡ್ರಿ. ನಾಳಿನ ತನಕ ದೇವರ ಕಾಪಾಡಬೇಕು. ಶುಭ, ನನ್ನ ಕಾಲು ಯಾಕೋ ಭಾಳ ಹರಿಲಿಕ್ಕತ್ತವ್ವ. ಅಡ್ಡಾಡ್ಲಿಕ್ಕೆ ಆಗವಲ್ತು. ಒಂದು ಸ್ವಲ್ಪ ಒತ್ತಿ ಏನು? ಹ್ಞೂನ್ರಿ ಅತ್ತಿ. ಅತ್ತಿ, ನೀವು ನಿಮ್ಮ ಅತ್ತಿಗೆ ಹಿಂಗ ಸೇವಾ ಮಾಡ್ತಿದ್ದಿರ್ಬೇಕಲ್ರಿ? ಮಾಡ್ದ ಏನವ, ನಮ್ಮ ಅತ್ತಿ ಹೆಂಗಿದ್ಲು ಅಂತಿ? ಛೆ, ಭಾರಿ ಕಾಡ್ಯಾಳ. ನಂದಾಗಿ ನಾ ಎಲ್ಲ ಎತ್ತಿ ಹಾಕಿದ್ಲು. ಒಮ್ಮೆ ನನ್ನ ಮನೆಯಿಂದ ಹೊರಗೆ ಹಾಕಿದ್ಲು. ನಮ್ಮ ಮನೆಯವ್ರ ತಲೆಯಾಗ ಏನೇನೋ ತುಂಬಿ ಅವ್ರನ್ನ ನನ್ನಿಂದ ದೂರ ಮಾಡಿಬಿಟ್ಲು. ಬ್ಯಾಡ ಬಿಡು ಆ ಕಥಿ. ಹೌದಲ್ಲ, ಅಂತೂ ಈಗ ಆರಾಮ್ ಇದ್ದೀರಿ. ಆದ್ರೂ ಒಮ್ಮೊಮ್ಮೆ ಕನಸಿನಾಗ ಬಂದು ಹೆದರಿಸ್ತಾಳವ. ಸತ್ ಮೇಲೂ ಕಾಡ್ಬೇಕಂದ್ರ ಎಂಥ ಮುದುಕಿರ್ಬೇಕು ನೋಡ್ ನೀನ. ನಿನ್ನ ನಶೀಬ ಚಲೋ ಅದ. ಚಲೋ ಅತ್ತಿ ಸಿಗ್ಬೇಕಾದ್ರೂ ಪುಣ್ಯ ಮಾಡಿ ಬರ್ಬೇಕಾಗ್ತದ. ಕಾಲು ಒತ್ತೋ ಸಾಕು ಅಂದಂಗ ನಿನ್ ಸಲುವಾಗಿ ಅಡ್ಗಿ ಮನ್ಯಾಗ ಕಪ್ಪಿನಾಗ ಹಾಲು ಹಾಕಿಟ್ಟೆ ನೋಡು, ಕುಡಿದು ಮಲ್ಕೋವ್ವ. ಅತ್ತಿಯವ್ರ, ನೀವು ಕುಡಿರಲ್ಲ, ತಗೊಂಬರ್ತೀನಿ ತಡ್ರಿ. ಮೊದಲದ ಹಪ್ಪಿದ್ದೇನಿ. ಇನ್ ಹಾಲು ಕುಡಿದು ಏನ್ ಗತಿ ನಂದು? ನೀ ಕುಡಿದು ಮಲ್ಕೋವ್ವ. ಇಲ್ಲ, ತರ್ತೀನಿ ತಡ್ರಿ ಅತ್ತಿ. ನನ್ನ ಮುಂದೆ ಕುಡಿಲಿಕ್ಕೆ ಹತ್ಯಾಳ. ಇನ್ನು ಚಲೋ ನಿದ್ದೆ ಬರ್ತದ ಈಕಿಗೆ. ಆಮೇಲೆ ನನ್ನ ಕೆಲಸ ಪೂರೈಸ್ಕೋಬೇಕು. ಕುಡಿ 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 ಅವ್ವ. ಅಯ್ಯಯ್ಯೋ, ಕಳ್ಳ ಕಳ್ಳ! ಶುಭ, ಅದೇನ್ ಖಬರ್ಗೆಟ್ ಮಲ್ಗಿಯ ನಮ್ಮವ್ವ? ಹೇಳು ಹೇಳು, ನೋಡಿಲ್ಲೇ ಹಿತ್ಲ ಮುಂಚಿ ಬಾಗ್ಲ ಎಲ್ಲ ಹಾಲು ಹೊಡೆದು ಹೋಗ್ಯಾವ. ನಿನ್ ಕಪಾಟು ಪೂರ ತೆಗ್ದದ ಬಾರ. ಹಾ, ಅಯ್ಯೋ ಹೌದಲ್ರಿ ಅತ್ತಿಯವ್ರ. ಅಯ್ಯೋ, ನನ್ನ ದಾಗಿನ ಡಬ್ಬಿ ಅಯ್ಯೋ ಎಲ್ಲ ಒಯ್ದು ಬಿಟ್ಟಾರ. ಅಯ್ಯೋ, ನಾನೀಗೇನು ಮಾಡಲಿ? ನಾ ಎಷ್ಟು ಸರಿ ನಿನಗೆ ಹೇಳಿದೆ, ನೀ ಕೇಳಲಿಲ್ಲವ. ಸುರೇಶನ್ ಮುಂದೆ ನಾ ಯಾವ ಮಾರಿ ತೋರಿಸ್ಲಿ ಹೇಳೀಗ? ನಿಮ್ಮ ಮಾತು ಕೇಳಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ನಡೀರಿ, ಪೊಲೀಸ್ರಿಗೆ ರಿಪೋರ್ಟ್ ಕೊಡೋಣ. ಪೊಲೀಸರಿಗೆ? ಬ್ಯಾಡ ಬ್ಯಾಡ ಮಹಾರಾಯ್ತಿ, ಅವರಿಂದ ಮತ್ತಿಷ್ಟು ತಾಪ ಆಗ್ತದ. ಸುರೇಶ ನಾಳೆ ಬರ್ತಾರಲ್ಲ, ಅವನ ಜೋಡಿ ಮಾತಾಡಿ ಮುಂದಿನ ಕ್ರಮ ತಗೊಂಬೋಣಂತ. ಅಯ್ಯೋ, ನಂದೆಲ್ಲ ಕಳ್ಕೊಂಡ್ಬಿಟ್ನಲ್ಲ. ಅಯ್ಯೋ ಅಯ್ಯೋ, ಅಳಬೇಡವ ಶುಭ. ದೇವ್ರ ಇಚ್ಛಾ ಇದ್ದಂಗೆ ಆಗ್ತದ. ರಾಜಿ, ಏ ರಾಜಿ! ಯಾರು ಯಾರು ಈ ಕತ್ಲಾಗ? ಅಯ್ಯ, ನನ್ನ ರೂಮ್ನಾಗ ಯಾರು ಬಂದಾರೋ? ಲೈಟ್ ಹಚ್ತೀನಿ. ಲೈಟ್ ಹತ್ವಲ್ವು. ಯಾರದು? ನಾನು ನಿನ್ನ ಅತ್ತಿ, ಜೀವುಬಾಯಿಯ ಭೂತ. ಇಲ್ಲ, ನಾ ಹೊರಗೆ ಹೋಗ್ಬೇಕು. ನನ್ ಬಿಟ್ಬಿಡು. ಎಲ್ಲ ಬಾಗ್ಲು ಬಂದವ, ಹೆಂಗೋಗ್ತಿ? ಏ ಶುಭ ಲಘು ಬಾರ, ಯಾರಾದ್ರೂ ಬರ್ರಿಯಪ್ಪ. ಏ ಅವಿವೇಕಿ ಹೆಣ್ಣೆ, ಏನಾದ್ರೂ ಬಾಯ್ ಮಾಡ್ದಿ ಅಂದ್ರ ನಿನ್ ಹಲ್ಲು ಉದುರಿಸ್ಬಿಟ್ಟೇನು.
ನನ್ನ ಯಾಕೆ ಆಡ್ತೀರಿ ಅತ್ತೆಯವ್ರ? ನಾನು ಬಿಟ್ಬಿಡ್ರಿ, ನಾ ಏನು ಮಾಡಿಲ್ಲ, ನಾ ಏನೇನು ಮಾಡಿಲ್ರಿ. ಏನು? ನೀ ಏನು ಮಾಡಿಲ್ಲ? ನೀನು ನನ್ನ ದಾಗಿನ ಆಸ್ತಿನ ನುಂಗ್ ಹಾಕಿ ನನ್ನ ಜೀವಾನೂ ತೆಗ್ದಿದಿ. ಅದಕ್ಕ ಈಗ ನನಗ್ ನಿನ್ ಜೀವ ಬೇಕು. ನಿನ್ ಕುತ್ತಿಗೆ ಹಿಚ್ಚಿಗೆ ಬಿಡ್ತೀನಿ. ಬೇಡ ಬೇಡ ಬ್ಯಾಡ್ರಿ, ನನ್ ಬಿಟ್ಬಿಡ್ರಿ, ನಾ ಎಲ್ಲ ನಿಮಗ ಕೊಟ್ಬಿಡ್ತೀನ್ರಿ. ನಾ ಈಗ ಭೂತಾತ್ಮ ಆಗೇನಿ. ನಾ ಏನೀಗ ತಗೊಂಡ್ ಮೆರೀಲ್ಯಾ? ನನಗ ಬರೇ ನಿನ್ ಪ್ರಾಣ ಬೇಕು ಈಗ, ಈಗಿಂದೀಗ. ಬ್ಯಾಡ್ರಿ ಬ್ಯಾಡ್ರಿ, ಕುತ್ತಿಗೆ ಹೆಚ್ಚಕ್ ಬೇಡ್ರಿ. ನಾ ತಪ್ಪು ಮಾಡೀನ್ರಿ, ನಾ ಪರಂ ನೀಚಿದ್ದೇನ್ರಿ. ಬ್ಯಾಡ್ರಿ. ಏನೇನ್ ತಪ್ಪು ಮಾಡಿ ನಿನ್ ಬಾಯಿಂದನ ಬೊಗಳು. ಇಲ್ಲೇ ರೆಕಾರ್ಡರ್ ಇಟ್ಟೀನಿ, ಎಲ್ಲ ರೆಕಾರ್ಡ್ ಆಗ್ತದ. ನಾನು ನಾನು ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಲಪ್ಟಾಯಿಸಿದೆ, ನಿಮಗೆ ಭಾರಿ ತ್ರಾಸ ಕೊಟ್ಟೆ, ತಪ್ಪಾತ್ರಿ. ನಿನ್ ಸೊಸಿಗೆ ಏನೇನ್ ಮಾಡಿ? ಏನಿಲ್ಲ, ಏನೇನು ಮಾಡಿಲ್ಲ. ನಿನ್ನ ಇಲ್ಲ ಅನಿಸ್ಬಿಡ್ತೀನಿ ನೋಡು. ಬಿಡ್ರಿ ಬಿಡ್ರಿ, ಎಲ್ಲ ಹೇಳ್ತೀನಿ. ಭಾಳ ದಿನದಿಂದ ಸೊಸಿನ ದಾಗಿನದ ಮೇಲೆ ಕಣ್ಣಿತ್ರಿ. ಬೆಂಗಳೂರಿನ ಹಾಸ್ಟೆಲ್ನಾಗ ಕಲಿಯೋ ನನ್ನ ಮಗಳ ಮದ್ವಿಗೆ ಆ ಬಂಗಾರ ವಾಪರಿಸ್ಬೇಕಂತ ತಂತ್ರ ಹೂಡಿದ್ದೀರಿ. ತೋರ್ಕಿಗೆ ಸೊಸಿ ಜೋಡಿ ಪ್ರೀತಿಲೇ ಇದ್ದಂಗ ನಾಟಕ ಮಾಡ್ತಿದ್ದೆ. ಮುಂದ ಆಕಿಗೆ ಅಮೂಲ್ ಬರೋ ಗುಳಿಗೆ ಹಾಕಿ ಹಾಲು ಕೊಟ್ಟಿರಿ. ಆಕಿ ರಾತ್ರಿ ಮಲ್ಕೊಂಡಾಗ ನಾನು ಆಕೆ ಆಭರಣ ಕದ್ದು ಕಳುವಾದಂಗ ನಾಟಕ ಮಾಡಿದೆ. ಪೆದ್ದಿ, ನನಗ ನಿನ್ ಮ್ಯಾಲ ಸಂಶಯ ಬಂದ. ನಾ ಆ ಹಾಲು ಚೆಲ್ಲಿ ಬ್ಯಾರೆ ಹಾಲು ಕುಡ್ದೆ. ನೀ ಕದಿಬೇಕಾದ್ರ ನಾ ಎಚ್ಚರ ಇದ್ದು ಎಲ್ಲಾ ನೋಡ್ತಿದ್ದೆ. ಆದ್ರ ಅವು ನಕಲಿದಾಗಿನ ಅಂತ ನಿನಗ್ ತಿಳಿಲೇ ಇಲ್ಲ. ಆಕಿ ನಿನ್ ಮ್ಯಾಲ ಇಷ್ಟು ಪ್ರೀತಿ ವಿಶ್ವಾಸ ಇಟ್ರೂ ಆಕಿಗ್ ಮೋಸ ಮಾಡಿದ್ಯಾ? ಇನ್ನ ನಿನ್ ಉಳಿಸ್ಬಾರ್ದು. ಬಿಡ್ರಿ ಬಿಡ್ರಿ, ನಾ ತಪ್ಪು ಒಪ್ಕೊಂಡು ವಸ್ತ ವಾಪಸ್ ಕೊಟ್ಬಿಡ್ತೀನಿ ರೀ. ನನಗೇನು ಮಾಡಬೇಡ್ರಿ. ಮತ್ತೇನೇನ್ ಮಾಡಿ? ಮತ್ತು 10 ಲಕ್ಷ ಚೆಕ್ಕು ಅವ್ರ ಅಪ್ಪರಿಂದ ಒತ್ತಾಯ್ಲೆ ಇಸ್ಕೊಂಡೇನ್ರಿ. ತಾ ಅದನ್ನ. ಕಪಾಟ್ನಾಗದ ದೀಪ ಇಲ್ರಿ. ನಾ ಬ್ಯಾಟ್ರಿ ಹಚ್ತೀನಿ, ನೀ ಕಪಾಟ್ ತೆಗಿ. ಈ ಕರೆ ಕಪ್ಪು ವಿಷ ನೋಡಿದ್ರ ನನ್ನ ಕೈಕಾಲು ಥರ ಥರ ಆಗ್ತದ್ರಿ. ತಗಿ, ಇನ್ನ ಸುಡು ಅದನ್ನ. ಅಯ್ಯಯ್ಯೋ, ನನ್ನ 10 ಲಕ್ಷ ರೂಪಾಯಿ. ಅಯ್ಯೋ ಅಯ್ಯಪ್ಪ. ಏಯ್ ಚುಪ್, ಬಾಯಿ ಮಾಡಿದಂದ್ರ ನೋಡ್ ನಿನ್ನ. ಇಲ್ಲ, ಈಗ ಸುಟ್ಬಿಟ್ಟೆ. ನಾಳೆ ನನ್ನ ಮತ್ತ ನಿನ್ನ ಸೊಸೆಯದಾಗಿನನ್ನ ಸೊಸಿಗ ವಾಪಸ್ ಮಾಡ್ತಕ್ಕದ್ದು. ಇಲ್ಲ ಅಂದ್ರ ನಾ ಮತ್ತ ನಾಳೆ ಬಂದು ನಿನ್ನ ಕುತ್ತಿಗೆ ಹಂಗ ಹಾದಿಗ್ ಬಾ. ಮತ್ತ ಕಾಶಿ ಕ್ಷೇತ್ರದಾಗಿದ್ದ ನನ್ನ ಮಗ ಅಂದ್ರ ನಿನ್ನ ಗಂಡನ್ನ ಕಾಲ್ ಬಿದ್ದು ಮನಿಗ್ ಕರ್ಕೊಂಡ್ ಬರತಕ್ಕದ್ದು. ನೀನು ನನ್ನ ಮಾತ್ ಕೇಳಿಲ್ಲ ಅಂದ್ರ ನಾ ಆಗಾಗ ಬಂದು. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ನಾನು ನೀವು ಹೇಳ್ದಂಗ ಕೇಳ್ತೀನಿ. ನಾನು ನೋಡ್ತೀನಿ. ಶಪ, ಭೂತ ಹೋತು. ಕುತ್ತಿಗೆಲ್ಲ ನೋವಾಗ್ಲಿಕ್ಕತ್ತದ. ನನ್ನ ಅತ್ತಿ ಹಿಂಗೆ ಸೇಡ್ ತೀರಿಸ್ಕೂತಾಳಂತ ಅಂದ್ಕೊಂಡಿದ್ದಿಲ್ಲ. ಶುಭ ಶುಭ, ಯಾರೋ ಹೊರಗಿನಿಂದ ಬಾಗ್ಲ ಹಾಕ್ಯಾರ, ತೆಗಿಯ ಶುಭ ಶುಭ. ಅತ್ತಿ, ಇದೇನಿದು? ಹೊರಗಿನಿಂದ ಬಾಗ್ಲು ಯಾರು ಹಾಕಿದ್ರು? ಬಾಳ ಹೊತ್ತಿಂದ ಒದರ್ಲಿಕ್ಕತ್ತೀರೇನು? ಹೌದ ನಮ್ಮವ್ವ. ಶುಭ, ನಂದು ಮಹಾ ಅಪರಾಧ ಆಗ್ಯದವ. ಹಂಗಂದ್ರೆ ಏನ್ರಿ ಅತ್ತೆಯವ್ರ? ಇಲ್ಲಿ ನೋಡು, ನಿನ್ನ ಮತ್ತು ನನ್ನ ಅತ್ತಿದಾಗಿನ ಎಲ್ಲ ನಿನ್ನ ಕಾಲಾಗಿಟ್ಟು ನಮಸ್ಕಾರ ಮಾಡ್ತೀನವ್ವ. ನಾನು ಕಳ್ಳಿದ್ದೇನೆ, ಸುಳ್ಳಿದ್ದೇನೆ, ಕ್ಷಮಿಸ್ಬಿಡವ ನನ್ನ. ಅಂತೂ ಹಾದಿಗ್ ಬಂದಾರ ಅತ್ತೆ ಬಾಯವ್ರು. ಭೂತ ಚೇಷ್ಟೆ ಚಲೋ ಪ್ರಭಾವ ಬೀರದ. ಅತ್ತಿ, ನೀವು ನನ್ನ ತಾಯಿ ಸಮಾನ, ಹಿಂಗೆಲ್ಲ ಮಾತಾಡೋದಾ? ನನ್ನ ಎಲ್ಲ ತಪ್ಪು ಹೊಟ್ಟೆ ಹಾಕ್ಕೊಳ್ಳವ. ಕಾಶಿಗೆ ಹೋಗಿ ನಿಮ್ಮ ಮಾವನ ಕ್ಷಮಾ ಕೇಳಿ ಇಲ್ಲಿ ಕರ್ಕೊಂಡು ಬರ್ತೀನಿ. ನನಗೆ ಮಂದಿ ರೊಕ್ಕ ಬಂಗಾರ ಏನೇನೂ ಬೇಡವ್ವ. ನನ್ನ ಮನಸ್ಸಿಗೆ ಶಾಂತಿ ಬೇಕು, ಎಲ್ಲರ ಪ್ರೀತಿ ವಿಶ್ವಾಸ ಬೇಕವ್ವ. ಜೈ ಭೂತರಾಜ. ಸೊಸೆ ಮುದ್ದು ಕಿರುನಾಟಕವನ್ನ ಕೇಳುತ್ತಿದ್ದಿರಿ. ರಚನೆ ಶೈಲಾ ಛಬ್ಬಿ. ಭಾಗವಹಿಸಿದವರು ಪದ್ಮಜಾ ಹುಯಿಲ್ಗೋಳ್, ವೆಂಕಟೇಶ್ ಬಾದನಟ್ಟಿ, ಎಚ್.ಎಸ್. ಮಾಲಾಶ್ರೀ ಹಾಗೂ ಮಾಯಾ ಚಿಕ್ಕೇರೂರ್. ನಾಟಕದ ನಿರ್ಮಾಣ ಮಂಜುಳಾ ಪುರಾಣಿಕ್.